ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ ಅಂದು ಎಷ್ಟೋ ಸಾವಿರಾರು ಜನ ಮುಗಿಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಬಂದು ಡೀಸೆಲ್ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಮೇಡಮ್. ಸರಿಯಾದ ರೀತಿಯಾಗಿ ಲೋಡ್ನ ಮ್ಯಾನೇಜರ್ ಆದಂಥವ್ರು ಸರಿಯಾಗಿ ದುಡ್ಡು ಕೊಟ್ಟು ಟ್ಯಾಂಕ್ನ ತುಂಬಿಸ್ಕೊಂಡು ಯಾವುದೇ ರೀತಿಯಾಗಿ ಸಮಸ್ಯೆ ಆಗಲ್ಲ. ಸುಮ್ಮನೆ ಜನರು ಪ್ಯಾನಿಕ್ ಆಗ್ತಾ ಇದ್ದಾರೆ, ಯಾವುದ್ಯಾವುದೋ ಸುಳ್ಳು ಮಾಹಿತಿಗಳು ಹೋಗ್ತಾ ಇದ್ದಾವೆ. ಆಲ್ಕೋಹಾಲ್ ಹೇಗಿದೆಯೋ ಹಾಗೆ ಫ್ಯೂಲಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಯಾರೂ ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ. ಫ್ಯೂಲ್ ಯಾವಾಗಲೂ ಸಿಗುತ್ತೆ. ಏನಿಲ್ಲ, ಜನರಿಗೆ ಏನು ಅಂತ ಏನಿಲ್ಲ, ಆರಾಮಾಗಿ ಹಾಕ್ಸ್ಕೋಬೋದು. ಬರ್ತದೆ, ಇನ್ನೂ ಇರ್ತದೆ, ಹೇಳೋಕ್ಕಾಗೋದಿಲ್ಲ. PMA ಆಗಿ ಹೇಳಿದ್ದಾರೆ ಅಂದಮೇಲೆ ನಾವೀಗ ಸ್ವಲ್ಪ ಸೇಫ್ಟಿ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡಬೇಕು. ಯಾಕೆಂದರೆ ಮೊದಲಿನ ಥರ ಇರಲ್ಲ. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ನೀವು ನೋಡ್ತಾ ಇರ್ಬೋದು, ಬೆಳಗಾವಿ ರಾಯಚೂರಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ ಅಂದು ಎಷ್ಟೋ ಸಾವಿರಾರು ಜನ ಮುಗಿಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಬಂದು ಡೀಸೆಲ್ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಜಸ್ಟ್ ಬೈಕ್ ಆಗಿರ್ಬೋದು ಅಥವಾ ವಾಹನಗಳಿಗೆ ಮಾತ್ರ ಅಲ್ಲ, ಲೋಡ್ ಗಂಟ್ಲೆ ಡ್ರಮ್ ಆಗಿರ್ಬೋದು ಅಥವಾ ಒಂದು ಅರ್ಧ ಲೀಟ್ರ್ ಬಾಟಲು 1 ಲೀಟ್ರ್ ಬಾಟಲ್ ಸಮೇತ ತೊಗೊಂಬಂದು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ರಾಯಚೂರು ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಎಲ್ಲ ಕಡೆಗೂ ಆತಂಕಕ್ಕೆ ಒಳಗಾಗಿದ್ದಾರೆ. ಮುಂದೆ ನಮಗೆ ಪೆಟ್ರೋಲ್ ಸಿಗುತ್ತೋ ಇಲ್ಲೋ, ರೇಟ್ ಕೂಡ ಜಾಸ್ತಿ ಆಗುತ್ತೋ ಇಲ್ಲೋ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಇದು ನಾವು ಕೂಡ ಒಂದು ಬಂಕ್ಗೆ ಬಂದುಬಿಟ್ಟು ಮ್ಯಾನೇಜರ್ ಹತ್ರ ಕೂಡ ಮಾತಾಡಿದ್ವಿ. ಅವ್ರು ಹೇಳಿದಿಷ್ಟೇ, ಯಾವುದೇ ರೀತಿಯಾಗಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಮೇಡಮ್. ಸರಿಯಾದ ರೀತಿಯಾಗಿ ಲೋಡ್ನ ಮ್ಯಾನೇಜರ್ ಆದಂಥವ್ರು ಸರಿಯಾಗಿ ದುಡ್ಡು ಕೊಟ್ಟು ಟ್ಯಾಂಕ್ನ ತುಂಬಿಸ್ಕೊಂಡು ಯಾವುದೇ ರೀತಿಯಾಗಿ ಸಮಸ್ಯೆ ಆಗಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಸುಮ್ಮನೆ ಜನರು ಪ್ಯಾನಿಕ್ ಆಗ್ತಾ ಇದ್ದಾರೆ, ಯಾವುದ್ಯಾವುದೋ ಸುಳ್ಳು ಮಾಹಿತಿಗಳು ಹೋಗ್ತಾ ಇದ್ದಾವೆ. ಜನಕ್ಕೋಸ್ಕರ ಲೈಕು ಶೇರ್ಗೋಸ್ಕರ ಬೇಕಾಬಿಟ್ಟು ಹಂಗೆ ಮೆಸೇಜ್ನ ಕಳಿಸ್ಬಿಟ್ಟು ಪ್ಯಾನಿಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಗ್ಯಾಸ್ ಅಭಾವ ಇಲ್ಲ, ಸಿಲಿಂಡರ್ ಪೆಟ್ರೋಲ್ ಯಾವುದೇ ರೀತಿಯಾಗಿ ನಮಗೆ ತೊಂದರೆ ಆಗ್ತಾ ಇಲ್ಲ. ಜನಸಾಮಾನ್ಯ ಸರಿಯಾದ ರೀತಿಗೆ ಬಂದುಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ. ಬೇರೆ ಕಡೆ ಎಲ್ಲ ಸುಳ್ಳು ಮಾಹಿತಿಗಳನ್ನು ಹಬ್ಬಿಸ್ತಾ ಇರೋವಂಥದ್ದು, ಯಾವುದೇ ರೀತಿಯಾಗಿ ನಮಗೆ ತೊಂದರೆ ಆಗ್ತಾ ಇಲ್ಲ ಅಂತಂದು ಇಲ್ಲಿ ಮ್ಯಾನೇಜರ್, ಒಂದು ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ ಕೂಡ ಹೇಳ್ತಾ ಇರುವಂಥದ್ದು. ಯಾರೂ ಸಹ ಪ್ಯಾನಿಕ್ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಯಾವುದೇ ರೀತಿಯ ಪೆಟ್ರೋಲ್ ಡೀಸೆಲ್ ದರ ಕೂಡ ಜಾಸ್ತಿ ಆಗ್ತಾ ಇಲ್ಲ. ಈಗ ಎಷ್ಟು ಬಲ್ಕ್ ಆಗಿ ತಗೊಳ್ಳುವಂಥ ಡೀಸೆಲಿಗೆ ಮಾತ್ರ 22 ರೂಪಾಯಿ ಜಾಸ್ತಿ ಆಗಿದೆ. ಪ್ರೀಮಿಯಂ ಪೆಟ್ರೋಲ್ ಮಾತ್ರ 2 ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಬಿಟ್ಟರೆ ಯಾವುದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ದರ ಕೂಡ ಜಾಸ್ತಿ ಆಗಿಲ್ಲ. ಈ ಮುಂಚೆ ಯಾವ ರೀತಿ ಆಗಿತ್ತು ಅಷ್ಟೇ ಇರೋವಂಥದ್ದು. ಹಾಗಾಗಿ ಯಾರೇ ಆಗಲಿ ಸಹ ಬೇರೆ ಬೇರೆ ಸುಳ್ಳು ಮಾಹಿತಿಗಳನ್ನ ತೊಗೊಂಡ್ಬಿಟ್ಟು ಪ್ಯಾನಿಕ್ ಆಗಿಬಿಟ್ಟು ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತಂದು ಬೇಕಾಬಿಟ್ಟು ಹಂಗೆ ಮನೆ ತುಂಬ ಲೀಟ್ರ್ ಗಂಟಲೆ ತೊಗೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ತೊಗೊಂಡು ಹೋಗ್ಬಿಟ್ಟು ನೀವು ಬಳಸಬೇಕಾಗುತ್ತೆ. ಸುಮ್ಮನೆ ತೊಗೊಂಡು ಹೋಗಿದ್ರೆ ಅದರಿಂದ ಅನಾಹುತ ಕೂಡ ಹೆಚ್ಚಾಗುತ್ತೆ ಅಂತ ಕೂಡ ಬಂಕ್ನ ಓನರ್ ಕೂಡ ಹೇಳಿರುವಂಥದ್ದು. ಮೇಡಮ್, ಎಲ್ಲ ಕಡೆ ಪ್ಯಾನಿಕ್ ಆಗ್ತಿರೋದು ನಿಜನೇ. ಬಟ್ ಹಾಗಂತ ಯಾರು ಜಾಸ್ತಿ ಪ್ಯಾನಿಕ್ ಆಗೋದೇನು ಬೇಕಾಗಿಲ್ಲ. ಎಲ್ಲ ಕಡೆ ಫ್ಯೂಲ್ ಸಿಗುತ್ತೆ. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಿ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತ. ಆ ಪಾಪ್ಯುಲೇಷನ್ ತಕ್ಕಂತೆ ಮನೆಗೆ ಒಂದೊಂದು ವೆಹಿಕಲ್ಸ್ ಅಂದರೆ ತುಂಬ ಇರುತ್ತೆ. ಸೊ ಅದನ್ನು ಕೂಡ ಗೌರ್ಮೆಂಟ್ ಕೂಡ ಯೋಚನೆ ಮಾಡುತ್ತೆ. ಸೊ ಅದ್ರ ಪರವಾಗಿ ನಮ್ಮ ಇಂಡಿಯಾಗೆ ಇನ್ಕಮ್ ಇರೋದು ಕೂಡ ಹಿಂಗೆ ಆಲ್ಕೋಹಾಲ್ ಹೇಗಿದೆಯೋ ಹಾಗೆ ಫ್ಯೂಲಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಯಾರೂ ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ. ಫ್ಯೂಲ್ ಯಾವಾಗಲೂ ಸಿಗುತ್ತೆ. ಇನ್ನು ಬೆಳಗಾವಿಯಲ್ಲಿ ಮತ್ತು ರಾಯಚೂರಲ್ಲಿ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಬೆಂಗಳೂರಲ್ಲೂ ಇದೇ ರೀತಿ ಪ್ರಾಬ್ಲಮ್ ಆಗುತ್ತಾ? ಜನ ಕೂಡ ಮುಗಿ ಬೀಳ್ತಾರ ಪೆಟ್ರೋಲ್ ಡೀಸೆಲ್ಗೆ ಅಂತ? ಹಾಗೇನಿಲ್ಲ. ರೇಟ್ ಜಾಸ್ತಿ ಆದರೆ ಮುಗಿ ಬಿದ್ದೇ ಬೀಳ್ತಾರೆ. ರೇಟ್ ಕಮ್ಮಿ ಆಗೋದ್ರೆ, ರೇಟ್ ಜಾಸ್ತಿ ಆದರೆ ಯಾರು ಜಾಸ್ತಿ ನೋಡೋಲ್ಲ. ಬಿಸ್ನೆಸ್ ಮಾಡೋರು ನಾರ್ಮಲಾಗಿ ತೊಗೊಳ್ತಾರೆ. ಸ್ವಲ್ಪ ಅವಾಗ ರೇಟ್ ಜಾಸ್ತಿ ಆದರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಯುದ್ಧದ ಪರಿಣಾಮವಾಗಿ ಮುಂದೆ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಕೂಡ ಕೇಳಿ ಬರ್ತಿದೆ. ಅದಕ್ಕೇನು ಹೇಳ್ತೀರಿ ಸ್ವಲ್ಪ? ಹೇಳೋಕ್ಕಾಗಲ್ಲ ಮೇಡಮ್. ಆದರೂ ಆಗುತ್ತೆ, ಇಲ್ಲಾಂದ್ರೂ ಇಲ್ಲ. ಆದಷ್ಟು ಆಗುತ್ತೆ ಅನ್ನೋದೇ ನಾವೆಲ್ಲಿರೋದು, ಏನೂ ಮಾಡೋಕ್ಕಾಗಲ್ಲ. ಆದರೆ ಜನಕ್ಕೆ ಏನು ಸಂದೇಶ ಕೊಡ್ತೀವಿ ಸರ್? ಏನಿಲ್ಲ, ಯಾರೂ ಪ್ಯಾನಿಕ್ ಆಗಬೇಡಿ. ರೇಟ್ ಜಾಸ್ತಿ ಆದರೂ ಸರಿ, ಜಾಸ್ತಿ ಆದಮೇಲೆ ಎಲ್ಲರೂ ಸ್ಟ್ರೈಕ್ ಮಾಡೇ ಮಾಡ್ತಾರೆ. ಕಮ್ಮಿ ಆದರೆ ಯಾರೂ ಸ್ಟ್ರೈಕ್ ಮಾಡೋದಿಲ್ಲ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಇನ್ನು ಮೋದಿ ಅವರು ಕೂಡ ಕೊರೋನಾ ಟೈಮಲ್ಲಿ ಎಲ್ಲ ಲಾಕ್ಡೌನ್ ಆಗಿದೆ. ಈಗ ನೆಕ್ಸ್ಟ್ ಕೂಡ ಆಗುವಂಥ ಪರಿಸ್ಥಿತಿ ಕಾಣಿಸುತ್ತೆ. ಯುದ್ಧ ಕೂಡ ನಿಲ್ತಾ ಇಲ್ಲ. ಮುಂದೆ ಆದರೆ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅಂತ ಕೂಡ ಹೇಳ್ತಾ ಇರೋವಂಥದ್ದು. ಅದಕ್ಕೇನು ಹೇಳ್ತೀರಾ? ಏನು ಹೇಳೋಕ್ಕಾಗಲ್ಲ. ಈಗ PMA ಆಗಿ ಹೇಳಿದ್ದಾರೆ ಅಂದಮೇಲೆ ನಾವೀಗ ಸ್ವಲ್ಪ ಸೇಫ್ಟಿ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡಬೇಕು. ಯಾಕೆಂದರೆ ಮೊದಲಿನ ಥರ ಇರಲ್ಲ. ಈಗ ಪ್ರೀವಿಯಸ್ ಕೊರೋನಾ ಬಂದಾಗ ನೋಡಿದ್ವಿ ಯಾರೇ ಹೇಗಿದ್ರು. ಪಾಪ ಒಬ್ಬೊಬ್ಬರಿಗೆ ಊಟ ಮಾಡೋದು ಕೂಡ ಅನ್ನ ಇರಲಿಲ್ಲ. ಸೊ ನಾವು ಆದಷ್ಟು ಸೇಫ್ಟಿ ಇರೋದು ಒಳ್ಳೆಯದು ಮೇಡಮ್. ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗಲ್ಲ ಮೇಡಮ್. PMA ಕುಣಿಸಿದ್ದೀವಿ ಅಂತ ಮೇಲ್ಗಡೆ ಅವ್ರ ಪ್ರಾಬ್ಲಮ್ ಬರ್ದಿರೋ ಥರ ಆದಷ್ಟು ನೋಡ್ಕೊಳ್ತಾರೆ. ಅವ್ರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ಪೆಟ್ರೋಲ್ ಡೀಸೆಲ್ ಸಿಗ್ತಲ್ಲ ಅಂತ ಅಂದು ಮುಗಿಬಿಟ್ಟಿದ್ದಾರೆ ಜನ ತಗೊಳ್ಳೋಕ್ಕೆ. ನೆಕ್ಸ್ಟ್ ಬೆಂಗಳೂರಲ್ಲೂ ಇದೇ ಪರಿಸ್ಥಿತಿ ಬರುತ್ತಾ ಹೇಗೆ ಅಂತ? ಆ ಥರ ಎಲ್ಲ ಹೇಳೋಕ್ಕಾಗೋದಿಲ್ಲ ಮೇಡಮ್. ಕಂಪ್ನಿ ಸ್ಟಾಕಲ್ಲಿ ಏನಿರ್ತದೆ ಇದರಲ್ಲಿ ಕೊಡ್ತಾರೆ. ಅಂದರೆ ಅದು ದೂರ ಟ್ರಾನ್ಸ್ಪೋರ್ಟ್ ರೀಸೋದ್ರಿಂದ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ನಮಗೆ ಬರ್ತಿದೆ, ಏನಿಲ್ಲ. ಯಾವ ಥರ ಏನು ಸಮಸ್ಯೆ ಇಲ್ಲ ಮೇಡಮ್.
ಇನ್ನು ಯುದ್ಧದ ಒಂದು ಪ್ರಭಾವದಿಂದ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಬಂಕಲ್ಲಿ ರೇಟ್ ಜಾಸ್ತಿ ಆಗಿದೆಯಾ ಹೇಗೆ? ಇಲ್ಲ ಮೇಡಮ್, ನಮ್ಮದು ಸ್ಪೀಡ್ ಒಂದು ಬಿಟ್ಟರೆ ಇನ್ನು ನಾರ್ಮಲ್ ಪೆಟ್ರೋಲ್ ಡೀಸೆಲ್ ನಾರ್ಮಲ್ ಇದೆ ಮೇಡಮ್, ಏನು ಜಾಸ್ತಿ ಏನಾಗಿಲ್ಲ. ಎಷ್ಟು ವರ್ಷದಿಂದ ಅದೇ ರೇಟ್ ಇದೆ? ಒಂದು 3 ವರ್ಷ ಇದೆ ಬರೋದು. ಹಾಂ ಇದೆ ಮೇಡಮ್, ಅಷ್ಟಿಂದ 3 ವರ್ಷದಿಂದ ಅಷ್ಟೇ ಇರೋದು ರೇಟು, ಇವಾಗಲೂ ಅಷ್ಟೇ ಇರೋದು. ಅಂದರೆ ಮುಂದಕ್ಕೆ ಹೆಂಗಾಯ್ತದೋ ನೋಡಬೇಕು, ಇನ್ನೂ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಜನ ಏನಾದರೂ ಬರ್ತಾರ, ಇನ್ನು ಬೇಗ ಬಂದ್ಕೊಂಡ್ರೆ ತುಂಬ ಜನ ಬಂದ್ಬಿಟ್ಟಿರ್ತಾರೆ, ಸಮಸ್ಯೆ ಏನಾದ್ರು ಆಗಿದೆ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಡೀಸೆಲ್ ತಗೊಂಡು ಹೋಗ್ತಾರೆ. ಆ ಥರ ಯಾರು ಬಂದಿಲ್ಲ ಮೇಡಮ್, ನಾವು ಆ ಥರ ಕ್ಯಾನ್ಗೆಲ್ಲ ಹಾಕೋದಿಲ್ಲ. ಅಂದರೆ ಯಾವುದು ಇನ್ನು ಇದು ಇನ್ಸಿಡೆಂಟ್ ಆಗೋದ್ರಿಂದ ನಾವು ಇವಾಗ ಕಂಪ್ನಿ ಕಡೆಯಿಂದ ಒಂದು ಇದು ಕೊಟ್ಟವ್ರೆ, ಮೆಸೇಜ್ ಕಳಿಸೋರೆ, ಆ ಥರ ಹಾಕಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತ. ನಾವು ವಾಟರ್ ಬಾಟ್ಲು ಕ್ಯಾನು ಯಾವುದಕ್ಕೂ ಹಾಕೋದಿಲ್ಲ ಆ ಥರ. ನಾವು ಮಾಮೂಲಿ ಬರೀ ಗಾಡಿಗಳಿಗೆ ಮಾತ್ರ ಹಾಕೋದು ಅಷ್ಟೇ. ಹ್ಞೂ ಮೇಡಮ್. ಹಾಂ ಅದೇ ಸರ್, ಅದು ಕಂಪ್ನೀಲಿ ಸ್ಟಾಕ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಅವರು ಹೆಂಗೆ ತರಿಸ್ಕೋತಾರೆ ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಅದೇನಿಲ್ಲ, ಜನಕ್ಕೆ ಹೇಳೋದು ಏನಿಲ್ಲ ಸರ್. ಅದೇ ಆದಷ್ಟು ಉಳಿತಾಯ ಮಾಡಬೇಕು, ಇದು ಮಾಡ್ಕೋಬೇಕು ಸ್ವಲ್ಪ ಅಂತ ಅಷ್ಟೇ. ಓಡಾಟ ಕಮ್ಮಿ ಮಾಡಿದ್ರೆ ಪೆಟ್ರೋಲ್ ಇನ್ನೂ ಸ್ವಲ್ಪ ಬರ್ತದೆ. ಮುಂದೆ ಏನಾದರೂ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋ ಥರ ಏನಾದರೂ ಚಾನ್ಸಸ್ ಇದೆಯಾ ಹೇಗೆ? ಪೆಟ್ರೋಲ್ ರೇಟು ನೋಡ್ಬೇಕು ಮೇಡಮ್, ಅದು ನಮಗೆ ಗೊತ್ತಾಗಲ್ಲ. ಕಂಪ್ನಿ ಕಡೆಯಿಂದ ಬರ್ತದೆ ಮೆಸೇಜ್ ನಮ್ಮ ಓನರ್ಗೆ. ಸದ್ಯದ ಮಟ್ಟಿಗೆ ಇನ್ನೂ ಯಾವುದೂ ಆಗಿಲ್ಲ ಮೇಡಮ್. ಏನಿಲ್ಲ, ಜನರಿಗೆ ಏನು ಅಂತ ಏನಿಲ್ಲ, ಆರಾಮಾಗಿ ಹಾಕ್ಸ್ಕೊಬೋದು. ಬರ್ತದೆ, ಇನ್ನೂ ಇರ್ತದೆ, ಹೇಳೋಕ್ಕಾಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತಂದ್ರೆ, ಡೀಸೆಲ್ ಪೆಟ್ರೋಲ್ ದರ ಯಾವುದೇ ರೀತಿಯಾಗಿ ಹೆಚ್ಚಿಗೆ ಆಗಿಲ್ಲ, ಜನರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತಂದು ಪೆಟ್ರೋಲ್ ಮ್ಯಾನೇಜರ್ಗಳು ಹೇಳ್ತಾ ಇರುವಂಥದ್ದು. ಎಲ್ಲ ಕಡೆ ಪೆಟ್ರೋಲ್ ಮ್ಯಾನೇಜರ್ ಈ ಒಂದು ಮಾಹಿತಿನ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ, ಸಪ್ತಸ್ವ ಟಿವಿ ಕನ್ನಡ, ಬೆಂಗಳೂರು.